ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ರಾಮನಗರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಊರು ಅಭಿವೃದ್ಧಿ ಹೊಂದಲು ದೇವಾಲಯ ಶಾಲೆ ಇರಬೇಕು ಎಂದ ಬೇಳೂರು. ರಾಮನ ಕುರಿತು ನಿಟ್ಟೂರು ಶ್ರೀಗಳ ಮಾತು. ಹುಲಿದೇವರ ವನ ಸಮೀಪ ಖಾಸಗಿ ಬಸ್ಗೆ ಆಕಸ್ಮಿಕ ಬೆಂಕಿ. ಚಾಲಕ ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಪಡವಗೋಡು ಗ್ರಾಮ ಪಂಚಾಯಿತಿಯಿಂದ ಕಾಗೋಡು ತಿಮ್ಮಪ್ಪ ಅವರಿಗೆ ನಾಗರಿಕ ಸನ್ಮಾನ. ತನ್ನ ನಂತರ ಅಳಿಯ ರಾಜಕೀಯಕ್ಕೆ ಬಂದಿದ್ದು ಸಂತೋಷವಾಗಿದೆ ಎಂದ ಕಾಗೋಡು ತಿಮ್ಮಪ್ಪ. ತಾಲೂಕು ಆಡಳಿತದಿಂದ ಸವಿತಾ ಮಹರ್ಷಿಗಳ ಜಯಂತಿ. ಸವಿತಾ ಸಮಾಜ ಕುರಿತು ಡಾಕ್ಟರ್ ಪ್ರಸನ್ನ ಮೌಲಿಕ ಮಾತು. ಸುಗಮ ಸಂಗೀತೋತ್ಸವದಲ್ಲಿ ಮಕ್ಕಳಿಗೆ ಸಂಗೀತ ನೃತ್ಯ ಅಗತ್ಯ ಎಂದ ಮೈತ್ರಿ. ಸರಸ್ವತಿ ಕೃಪೆ ಅಗತ್ಯ ಎಂದ ಕೆವಿ ಜಯರಾಮ್. ಈಗ ಸುದ್ದಿಯ ವಿವರ. ಊರು ಅಭಿವೃದ್ಧಿ ಹೊಂದಬೇಕಾದರೆ ದೇವಸ್ಥಾನ ಮತ್ತು ಶಾಲೆ ಇರಬೇಕು. ದೇವಸ್ಥಾನ ಭಕ್ತಿಯನ್ನು ಪ್ರಸರಿಸಿದರೆ ಶಾಲೆ ಸನ್ಮಾರ್ಗವನ್ನು ಹಾಕಿಕೊಡುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ರಾಮನಗರದಲ್ಲಿ ಭಾನುವಾರ ವೀರಾಂಜನೇಯ ಸ್ವಾಮಿ ಸೇವಾ ಪ್ರತಿಷ್ಠಾನದ ವತಿಯಿಂದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ನಿಟ್ಟೂರು ನಾರಾಯಣಗುರು ಮಠದ ಶ್ರೀ ರೇಣುಕಾನಂದ ಸ್ವಾಮಿಗಳು ಮಾತನಾಡಿದರು. ಟ್ರಸ್ಟ್ ಅಧ್ಯಕ್ಷ ಚಂದ್ರಶೇಖರ್ ಎಂಬಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕೆ ರಾಮಚಂದ್ರ, ಗಣಪತಿ ಮಂಡಗಳಲ್ಲಿ ದಯಾನಂದ್ ಪೂಜಾರಿ, ನಾರಾಯಣ್ ಬಾಬು, ಕಳಸಿ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಯಾವ ಒಂದು ಊರು ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಶಾಲೆ ಇರಬೇಕು. ದೇವಸ್ಥಾನ ಮತ್ತು ಶಾಲೆ ಇವೆರಡು ಬಹಳ ಪ್ರಮುಖವಾದಂತ ಒಂದು ಘಟ್ಟ. ಆ ಒಂದು ಅಭಿವೃದ್ಧಿಯ ಹಂತದಲ್ಲಿದೆ ಅಂತ ಅರ್ಥ. ಸುಮಾರು 23 ವರ್ಷಗಳಿಂದ ಒಂದು ದೇವಸ್ಥಾನ ಆಗಬೇಕು ಈ ರಾಮನಗರದಲ್ಲಿ ಅಂತ ಹೇಳ್ಕೊಂಡು ತಾವು ಕನಸು ಕಂಡಿದ್ದೀರಿ. ರಾಮನಗರ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಒಳ್ಳೆಯ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಯಾರು ಪಾಪ ದೊಡ್ಡ ಶ್ರೀಮಂತರು ಯಾರು ಇಲ್ಲ. ಸಾಮಾನ್ಯ ಜನರಲ್ಲಿ ಇವತ್ತು ಕೆಲವರು ಬಡವರು ಇರ್ಬೋದು, ಇನ್ನೊಂದು ಆರ್ಥಿಕವಾಗಿ ಸಾಮಾನ್ಯ ಜನರು ಇರ್ಬೋದು, ಎಲ್ಲ ವರ್ಗದವರು ಇರುವಂತ ಒಂದು ಕ್ಷೇತ್ರ ಇದು. ಇಲ್ಲಿ ತಾವು ಈಗಾದ್ರೂ ಮನಸ್ಸು ಮಾಡಿ ಏನೋ ಒಂದು ಆಂಜನೇಯ ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಛಲವನ್ನು ತೊಟ್ಟು ಇವತ್ತು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಶಂಕುಸ್ಥಾಪನೆಯನ್ನ ನಾವು ಬಹಳ ಖುಷಿಯಿಂದ ಇವತ್ತು ನೆರವೇರಿಸಿದ್ವಿ. ಮಧು ಬಂಗಾರಪ್ಪನವರು ಬರ್ತೀನಿ ಅಂತ ಹೇಳಿದ್ರು, ಇಲ್ಲ ಅವರಿಗೆ ಸ್ವಲ್ಪ ಅಲ್ಲ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆ ಲೇಟ್ ಆಗಿದ್ರಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಬರ್ಲಿಲ್ಲ. ಬಹಳ ವಿಶೇಷವಾಗಿ ಆಂಜನೇಯ ದೇವಸ್ಥಾನವನ್ನ ಕಟ್ಟುವ ಇದರಲ್ಲಿ ಬಹಳ ಜನರು ತುಂಬಾ ಆಸಕ್ತಿಯಲ್ಲೇ ವಹಿಸ್ತೇವೆ. ಇವತ್ತು ಯಾವುದೇ ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಎಲ್ಲೇ ಹೋದ್ರು ಸಹ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತವಾಗಿ ಯಶಸ್ವಿಯನ್ನ ಕಂಡಿದ್ದೀರಿ. ಯಾರೇ ಇರ್ಲಿ, ಇವತ್ತು ಭೂತಪ್ಪ ಇರ್ಬೋದು, ಚೌಡಮ್ಮ ಇರ್ಬೋದು, ಅಥವಾ ಯಕ್ಷಿ ಇರ್ಬೋದು, ಇನ್ನೊಂದು ಇರ್ಬೋದು, ಇದು ನಿಮ್ಮ ಮನೆ ದೇವರು. ನಿಮ್ಮ ಮನೆಯ ದೇವರನ್ನ ಮೊದಲ ಆದ್ಯತೆಗೆ ಇಟ್ಕೊಂಡು ಅವರ ಪೂಜೆ ಬಹಳ ಪ್ರಮುಖ. ಅವರು ಮತ್ತೆ ಅವ್ರು ನೆನ್ಪಿಡ್ಕೋಬೇಕು. ಆ ಪೂಜೆ ಬಹಳ ಯಾವತ್ತು ಮರೆಯಂಗಿಲ್ಲ ನೀವು. ಆ ಮೂಲ ಮನೆ ದೇವರ ಪೂಜೆಯನ್ನ ಬಹಳ ಗಟ್ಟಿಯಾಗಿ ಪೂಜೆ ಮಾಡ್ಕೊಂಡ ನಂತರ ಇಲ್ಲಿ ಬರ್ಬೇಕಾಗತ್ತೆ ನೀವೆಲ್ಲರೂ. ಯಾಕಂದ್ರೆ ಬಾವು ಕಾಟ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಈಗ ಮತ್ತೊಂದು ಬೇರೆ ಇದಾಗಿದೆ ಗುರುಗಳೇ. ಈ ದಕ್ಷಿಣ ಕನ್ನಡದವರೆಲ್ಲ ಅಲ್ಲಿಂದ ಇಲ್ಲಿ ಬಂದು ಈಗ ನಾಗ ಪೂಜೆ ಶುರು ಮಾಡಿದ್ದಾರೆ. ಈಗ ಎಲ್ಲ ಕಡೆ ನಾಗ ದೇವರು ಸ್ಥಾಪನೆ ಜಾಸ್ತಿ ಆಗೈತೆ. ಇಲ್ಲ ನಿಮ್ಮ ಮನೇಲಿ ನಾಗ ದೇವರು ಇದೆ ಅಂತ ಹೇಳಿದರೆ ಈಗ ನಾಗ ಅಲ್ಲಿ ಮುಕ್ತಾಯ ಆಗೋಯ್ತು. ದಕ್ಷಿಣ ಕನ್ನಡದಲ್ಲಿ ನಾಗ ಪೂಜೆ ಆಗೋಯ್ತು, ಎಲ್ಲ ಮನೆ ನಾಗ ಪೂಜೆ ಆಗೋಗಿದೆ. ಈಗ ಈ ಕಡೆಯಿಂದ ಶುರುವಾಗಿದೆ. ಇರ್ಲಿ, ನಮ್ಮ ನಂಬಿಕೆ ವಿಶ್ವಾಸ ನಾವು ನಂಬಿರುವ ದೇವರಲ್ಲಿ ಇದೆ. ಇವತ್ತು ಆದಷ್ಟು ಬೇಗ ಇವತ್ತು ಧರ್ಮಸ್ಥಳದ ಸಂಘದ ಇವತ್ತು ನಮ್ಮ ಪೂಜಾರಿ ಇಲ್ಲೇ ಇದೆ, ದಯಾನಂದ ಪೂಜಾರಿ ಇದ್ದಾರೆ. ಸುಮಾರಷ್ಟು 60 ದೇವಸ್ಥಾನಗಳಿಗೆ ಪೂಜ್ಯರು ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೆ. ಸಿಗಂದೂರು ರಾಮಪ್ಪನವರಿಗೂ ನಾನು ಹೇಳ್ತೀನಿ, ಅವ್ರ ಹತ್ರನೂ ಹೋಗಿ ಅವ್ರ ಹತ್ರ ಟೈಲ್ಸ್ ಗಿಲ್ಸ್ ಏನ್ ಬೇಕೋ ಅದೆಲ್ಲ ನಾನು ಕೊಡ್ತೇನೆ. ಹಾಗೆ ಇನ್ನೂ ಇದ್ದಾರೆ, ಪಾಂಡಣ್ಣ ಗಿಣ್ಣಣ್ಣ ಎಲ್ಲ ಹೇಳ್ತಾ ಇದ್ರು. ಪಾಂಡಣ್ಣ ಬರ್ತೀನಿ ಅಂದ್ರು, ಯಾಕೋ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ರು. ಬಹಳಷ್ಟು ಉದ್ಯಮಿಗಳಲ್ಲಿ ಇದ್ದಾರೆ. ಯಾರು ಏನು ಇಲ್ಲ ಅನ್ನೋದಲ್ಲ. ಹನಿ ಹನಿ ಗೂಡಿದರೆ ಹಳ್ಳನ್ನಂಗೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ರಾಮನಗರ ಒಂದು, ಕಂಬಳಿಕೊಪ್ಪದವರು ಇದ್ದಾರೆ, ಸ್ವಲ್ಪ ಕಂಬಳಿಕೊಪ್ಪದವ್ರು ಗಟ್ಟಿ ಇದ್ದಾರೆ. ರಾಮನಗರದವ್ರು ಸ್ವಲ್ಪ ಗಟ್ಟಿ ಅಷ್ಟೊಂದು ಎಲ್ಲರೂ ಇಲ್ಲ ಪಾಪ. ಕೂಲಿ ಕಾರ್ಮಿಕರು ಇದ್ದಾರೆ, ಇನ್ನಿತರ ಇದ್ದಾರೆ. ಜೊತೆಗೆ ಇವತ್ತು ನಾನೊಬ್ಬ ಶಾಸಕನಾಗಿ ನನ್ನ ಹತ್ರ ಬಂದ್ರಿ. ನಾನು ತಕ್ಷಣ ದುಡ್ಡು ಇರಲಿಲ್ಲ, ಆದ್ರೂ ಸಹ ಶಂಕುಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ನಮ್ಮ ರಾಮನಗರದವ್ರು ಬಂದ ಮೇಲೆ 10 ಲಕ್ಷ ರೂಪಾಯಿ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿಕೊಟ್ಟಿದ್ದೀನಿ. 10 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿ ನಿಮ್ಮ ಕೆಲಸಗಳನ್ನ ಶುರು ಮಾಡಿ
ಆದಷ್ಟು ಬೇಗ ಮುಕ್ತಾಯ ಮಾಡಿಕೊಂಡು ಉದ್ಘಾಟನೆಗೆ ಬನ್ನಿ ಅಂತ ಇವತ್ತು ನಾನು ಹೇಳಿದ್ದೀನಿ. ಇವತ್ತು ಬಹಳ ವಿಶೇಷವಾಗಿ ಪೂಜ್ಯರು ಬಂದಿದ್ದಾರೆ. ಇವತ್ತು ನಮ್ಮ ಸ್ವಾಮೀಜಿಗಳು, ನಮ್ಮ ಧರ್ಮಪೀಠದ ಗುರುಗಳಾದಂಥ ರೇಣುಕಾನಂದ ಸ್ವಾಮೀಜಿಯವರು, ಗರ್ತಿಕೆಯವರು ಸಹ ಬಂದು ಇವತ್ತು ನೆರವೇರೋ ಆಶೀರ್ವಾದದಿಂದ ಇವತ್ತು ನೆರವೇರಿದೆ. ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಖಂಡಿತ ನೀವು ಯಾರು ಚಿಂತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಸಹಕಾರ ಕೊಡ್ತಾರೆ. ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ, ಒಮ್ಮತದಿಂದ ಮಾಡಿ. ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳಿದ್ರೆ ದೇವಸ್ಥಾನದಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ದೇವರು ಎಲ್ರಿಗೂ ಬೇಕು. ಪೂಜೆ ಎಲ್ಲರೂ ಮಾಡ್ತಾರೆ ಅಲ್ವಾ? ಏನು ಬೇರೆಯವರು ಕೊಡ್ತಾರೆ, ಬೇರೆಯವ್ರ ಪೂಜೆ ಇಲ್ದೋದ್ರು ಕೆಲವರೆಲ್ಲ ಎಷ್ಟೋ ಕಡೆ ದೇವರಿಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ದೇವಸ್ಥಾನ ಆದಷ್ಟು ಬೇಗ ರೆಡಿಯಾಗಿ ಉದ್ಘಾಟನೆ ಆಗುವಂತ ಕೆಲಸ ಆಗ್ಬೇಕಾಗಿದೆ. ಸಾಗರದ ಮಾರಿ ಜಾತ್ರೆ 3ನೇ ತಾರೀಕಿಂದ ಶುರುವಾಗ್ತದೆ. ಎಲ್ಲರೂ ಬಹುಶಃ ತಯಾರಾಗಿದ್ದೀರಿ ಅಂತ ಕಾಣ್ತದೆ. ಅದ್ರ ಬೇರೆ ಒಂದ್ ಕಡೆ ಇದ್ದೀರಿ, ಅದನ್ನೂ ಆಗ್ಬೇಕು. ತಾಯಿ ಆಶೀರ್ವಾದ ಬೇಕೇ ಬೇಕು. ಅದರಿಂದ ನಾವು ತಯಾರಾಗ್ತಾನೆ ಇದ್ದೀವಿ. ಒಂದು 15-20 ದಿವಸದಿಂದ ಏನೇನಾಗ್ಬೇಕು ತಯಾರಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಹಾಗೆ ನೀವು ಸಹ ತಯಾರಾಗ್ತಾ ಇದ್ದೀರಿ. ಮನೆ ಮುಂದೆ ಸುಣ್ಣ ಬಣ್ಣ ಎಲ್ಲ ಮಾಡ್ತಾ ಇದ್ದೀರಿ. ಖುಷಿ ಆಗುತ್ತೆ. ಈ ತರ ಇರ್ಬೇಕು. ಹಬ್ಬ ಅಂದ್ರೆ ನೆಂಟರು ಬರ್ತಾರೆ. ಬರೀ ಕುರಿ ಕೋಳಿ ತರೋದು ಒಂದೇ ಅಲ್ಲ, ಸ್ವಚ್ಛತೆನೂ ಗಮನ ಹರಿಸ್ಬೇಕು. ಎಲ್ಲದೂ ಇರಬೇಕು. ಯಾಕಂದ್ರೆ ಇವತ್ತು ಒಂದು ಮಾರಿಕಂಬ ಜಾತ್ರೆ ಬಹುಶಃ 3 ವರ್ಷಕ್ಕೊಂದ್ಸರಿ ಬಂದ್ರು ಸಹ ನಮ್ಮ ಸಾಗರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿರುವಂತ ಮಾರಿ ಜಾತ್ರೆ. ಹಿಂದಿನ ಸಾರಿ ಸುಮಾರು 15-20 ಲಕ್ಷ ಆದ್ರೆ ಈ ವರ್ಷ 20 ಲಕ್ಷದ ಮೇಲ್ಪಟ್ಟು ಜನ ಬರ್ತಾರಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಹಾಗಾಗಿ ಅಲ್ಲೂ ಸಹ ನಿಮ್ಮೆಲ್ಲರೂ ಸಹಕಾರ ಇರಬೇಕು. ಇಡೀ ನಗರವನ್ನ ಸ್ವಚ್ಛತೆ ಕಡೆ ಗಮನ ಕೊಡಬೇಕಾಗಿ ಈಗಾಗಲೇ ಒಂದು ಭಾಗದಿಂದ ಸ್ವಚ್ಛತೆಗೆ ಆದ್ಯತೆಯನ್ನು ಸಹ ಕೊಟ್ಟಿದ್ದೀನಿ. ಶುರು ಮಾಡ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಈಗಾಗಲೇ ಪಾರ್ಕಿಗೂ ಸಹ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಳ್ಳೆ ಪಾರ್ಕ್ ಮಾಡಬೇಕಂತ ಈಗ ಚಿಂತನೆ ಮಾಡಿದೆ. ಅದೆಲ್ಲ ರೆಡಿ ಮಾಡಿಸಿ ಇನ್ನೊಂದಿಷ್ಟು ಗಿಡ ಹಾಕಿ ಆ ಪಾರ್ಕ್ ಅಲ್ಲಿ ಒಂದಿಷ್ಟು ಬೆಂಚ್ ಹಾಕ್ತಿವಿ. ಬೆಂಚ್ ಹಾಕಿ ನಮ್ಮ ತಾಯಿಂದವ್ರು ಮಕ್ಕಳು ಕರ್ಕೊಂಡ್ಬಂದು ಅಲ್ಲಿ ಕುತ್ಕೋಬೇಕು. ಇಲ್ಲ ಬೆಂಚೆ ಕುತ್ಕೊಳ್ತೋ ತಾಯಿಂದವ್ರು ಬಂದು ಕುತ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟು ಮಾಡಿ ಇಟ್ಟಿರ್ತೀವಿ. ಅದೊಂದು ಇಟ್ಟು ಅಲ್ಲ ಎಲ್ಲ ಬೆಂಚಿಗೆ ಎಲ್ಲ ಪೇಂಟ್ ಎಲ್ಲ ಮಾಡಿ ಈ ದೇವಸ್ಥಾನ ಪಕ್ಕದಲ್ಲಿ ಸುಂದರವಾದಂತ ಪಾರ್ಕ್ ಒಂದು ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಎರಡು ಒಟ್ಟಿಗಿದ್ದಾಗ ಆ ಒಂದು ಕಳೆನೇ ಬೇರೆ ಇರ್ತೈತೆ. ಹಾಗಾಗಿ ಬಹಳ ಶ್ರಮ ಹಾಕಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಈ ದೇವಸ್ಥಾನ ಕಮಿಟಿಯವರು, ವಸಂತ ಎಲ್ಲ ಸೇರಿ ಅದನ್ನ ಇವತ್ತಾಗಲೇ ಒಳ್ಳೆ ರೀತಿ ಮಾಡಬೇಕಂತ ತೀರ್ಮಾನ ಮಾಡಿ ಪ್ಲಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀರಿ. ಶಿಲಾಮಯ ಇವತ್ತು ಶಿಲ್ಪಿಗಳು ಬಂದಿದ್ದಾರೆ. ಅವ್ರ ಹೆಸರಿಂದ ಮಂಜುನಾಥ್ ಶಿಲ್ಪಿ ಅವರು ಸಹ ಇಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ಸುಂದರವಾಗಿ ಮೂಡಿ ಬರಲಿ. ಮಹಾಗಣಪತಿ ದೇವಸ್ಥಾನನು ಸಹ ಈಗಾಗಲೇ ನಾವು ಮತ್ತೆ ಒಂದು ಸರಿ ಕಲ್ಲಿನದಲ್ಲಿ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾನು ತೀರ್ಮಾನ ಮಾಡಿ ಮೊನ್ನೆ ಶಂಕುಸ್ಥಾಪನೆ ಮಾಡಿದ್ದೀನಿ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರವಾದಂತ ಕೇರಳ ಮಾದರಿಯ ಒಂದು ದೇವಸ್ಥಾನ ಮಾಡೋಕ್ಕೋಸ್ಕರ ಈಗಾಗಲೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಈಗಾಗಲೇ ಶಿಲ್ಪಿಗಳು ಬಂದು ಕೆಲಸ ಶುರು ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ದಾನಿಗಳು ನಾವು ಕೊಡ್ತೀವಿ ಅಂತ ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ಅಂದ್ರೆ ಆ ಗೋಪುರ ಅವಾಗ ಬಿದ್ದು ಹೋಗ್ತಿತ್ತು. ಅದರಿಂದ ಆತರ ಆಗ್ಬಾರ್ದು. ಯಾವುದೇ ಒಂದು ದೇವಸ್ಥಾನ ಅದು ಬಿದ್ದು ಹೋಗೋದು ಆದ್ರೆ ಅಪಶ್ಯಕನಾಗತ್ತೆ. ಅದರಿಂದ ನನ್ನ ಗಮನಕ್ಕೆ ಬಂತು. ಅದರಿಂದ ಆ ಗಮನಕ್ಕೆ ಬಂದ ಮೇಲೆ ನಾನು ಇವತ್ತು ತೀರ್ಮಾನ ಮಾಡಿ, ಹಿಂದೆ ಸೋರ್ತಾ ಇತ್ತು ಗಣಪತಿ ದೇವಸ್ಥಾನ, ಅದಕ್ಕೂ ಸಹ ಸೀಟ್ ಎಲ್ಲ ಹಾಕ್ಸಿ ರೆಡಿ ಮಾಡಿಕೊಟ್ಟೆ. ನನಗೆ ಪಕ್ಕದ ಕಲ್ಯಾಣ ಮಂಟಪವನ್ನು ರೆಡಿ ಮಾಡಬೇಕು. ಎರಡು ಸೇರಿ ಸುಂದರವಾಗಿ ಇದು ಮಾಡಿ ಸಾಗರದಲ್ಲಿ ಜನಪ್ರಿಯ ಶಾಸಕರಾಗಿ ನಮ್ಮ ಬೇಳೂರು ಗೋಪಾಲಕೃಷ್ಣರವರು ಇದ್ದಾರೆ. ಅವರು ಬಂದು ಈಗಾಗಲೇ ಬಹಳಷ್ಟು ವಿಷಯಗಳನ್ನ ಸಭೆಗೆ ತಿಳಿಸಿಕೊಟ್ಟಿದ್ದಾರೆ. ಬಹುಶಃ ರಾಮನಗರ, ಸಾಗರದ ಒಂದು ಬಡಾವಣೆ ರಾಮನಗರದಲ್ಲಿ ಒಂದು ವೀರಾಂಜನೇಯ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನ ಮಾಡಿಕೊಂಡು ತಾವೆಲ್ಲರೂ ಸಹ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದಿರಿ. ರಾಮನನ್ನ ನಾವು ಮಾತ್ರ ಅಲ್ಲ, ನಮ್ಮ ಭಾರತ ದೇಶದ ಬಹಳಷ್ಟು ಜನ ಆದರ್ಶ ಪುರುಷನಾಗಿ ಪರಿಗಣಿಸ್ತಾ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ. ರಾಮ ಯಾಕೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಂಡಿದ್ದಾನೆ, ರಾಮನನ್ನು ನಾವು ಯಾಕೆ ದೇವರಾಗಿ ಪೂಜೆ ಮಾಡ್ತೀವಿ, ಅವನನ್ನ ಆರಾಧನೆಯನ್ನ ಯಾಕೆ ಮಾಡ್ತೀವಿ ಅಂದ್ರೆ, ರಾಮ ಒಬ್ಬ ತ್ಯಾಗ ಪುರುಷ. ತಂದೆಯ ಮಾತಿಗೆ ಒಪ್ಪಿ ತಾನು
ಸಾಗರ ತಾಲೂಕಿನ ಹುಲಿದೇವರಬನ ಸಮೀಪ ಸಿಗಂದೂರಿನಿಂದ ಸಾಗರಕ್ಕೆ ಬರುತ್ತಿದ್ದ ಖಾಸಗಿ ಬಸ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿತ್ತು. ರಸ್ತೆಯಲ್ಲಿ ಹೋಗುತ್ತಿದ್ದವರು ಇದನ್ನು ಗಮನಿಸಿ ತಿಳಿಸಿದ್ದಾರೆ. ಚಾಲಕ ಸಮಯ ಪ್ರಜ್ಞೆಯಿಂದ ಬಸ್ಸನ್ನು ರಸ್ತೆ ಬದಿ ನಿಲ್ಲಿಸಿದ್ದಾರೆ. ಸ್ಥಳೀಯರು ಪ್ರಯಾಣಿಕರನ್ನು ಇಳಿಸಲು ಸಹಕಾರ ನೀಡಿದರು. ಚಾಲಕ ಹಾಗೂ ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಕಾಗೋಡು ತಿಮ್ಮಪ್ಪ ಅವರು ಓರ್ವ ಮಾದರಿ ರಾಜಕೀಯ ಮುತ್ಸದಿ. ಎಸ್ ಬಂಗಾರಪ್ಪ ಮತ್ತು ಕಾಗೋಡು ತಿಮ್ಮಪ್ಪ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ರಾಜಕೀಯ ನಡೆಸಿಕೊಂಡು ಬಂದಿದ್ದೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಪಡವಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾಜಿ ಸಚಿವ ಡಾಕ್ಟರ್ ಕಾಗೋಡು ತಿಮ್ಮಪ್ಪ ಅವರನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು. ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗಣಪತಿ ಮಂಡಗಳಲ್ಲಿ ಕಲಸಿ ಚಂದ್ರಪ್ಪ, ಎಲ್ಟಿ ತಿಮ್ಮಪ್ಪ, ಕಡೆಮನೆ ಬಂಗಾರಪ್ಪ, ಶ್ರೀನಿವಾಸ್ ಪಿಬಿ ಇನ್ನಿತರರು ಹಾಜರಿದ್ದರು. ಗಾಯತ್ರಿ ಪ್ರಾರ್ಥಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಲ್ಲಾಸ್ ಸ್ವಾಗತಿಸಿದರು. ಹರೀಶ್ ಮೂಡಳ್ಳಿ ಪ್ರಾಸ್ತಾವಿಕ ಮಾತನಾಡಿದರು. ರಾಘವೇಂದ್ರ ವಂದಿಸಿದರು. ಚಂದ್ರು ಕಾರ್ಯಕ್ರಮ ನಿರೂಪಿಸಿದರು. ಶಾಸಕರು ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ನನಗೆ ಸಂತೋಷವಾಗುತ್ತೆ, ಹೆಮ್ಮೆಯಾಗುತ್ತೆ. ಅವರನ್ನು ಶಾಸಕರನ್ನಾಗಿ ನೋಡಿ ಒಂದೇ ವೇದಿಕೆಯ ಮೇಲೆ ಜನರೊಂದಿಗೆ ಹಂಚಿಕೊಂಡು ಜನರ ರಾಜ್ಯದ ಸಮಸ್ಯೆಗಳನ್ನು ಜನರಿಗೆ ತಿಳಿಸಿ ಹೇಳುವಂಥ ಕೆಲಸ ಸಿಕ್ಕಿದಂಥದ್ದು ಪುಣ್ಯದ ಕೆಲಸ. ನನಗೆ ಸಂತೋಷ ಆಗ್ತಾ ಇದೆ ಅಂದರೆ ಯಾಕಂದರೆ ಅವರಿಗೆ ಅವಕಾಶ ಸಿಕ್ಕಿದೆ ಶಾಸಕರಾಗೋದಕ್ಕೆ. ಅವರು ನಮ್ಮ ಅಕ್ಕನ ಮಗ, ಆ ಜಾಗಕ್ಕೆ ಅವರು ಬಂದಿರ್ತಕ್ಕಂಥದ್ದೇ ನನಗೊಂದು ಹೆಮ್ಮೆಯ ವಿಷಯ. ಬರೀ ಜಾಗದಲ್ಲಿ ಇಟ್ಕೊಂಡು ಶಾಸಕರಾಗಲು ಲೋಕಸಭೆ ಸದಸ್ಯರಲ್ಲ, ಆ ಸ್ಥಾನಕ್ಕೆ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಹುಡುಕಿ ಅಲ್ಲಿ ತಂದು ಕೂಡ್ತೋದಿಲ್ಲ, ಅದು ಬಹಳ ಮುಖ್ಯವಾದ. ಇವತ್ತು ಗೋಪಾಲಕೃಷ್ಣ ಬೇಳೂರವರು ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಮುಂದೂ ಕೂಡ ಅವರೇ ಇರ್ತಾರೆ. ಅದಕ್ಕೆ ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರನ್ನು ನಾನು ಪಕ್ಕದಲ್ಲಿ ಕೂರಿಸ್ಕೊಂಡು ಒಬ್ಬ ಶಾಸಕರನ್ನಾಗಿ ನೋಡ್ತಾ ಇರ್ತಕ್ಕಂಥದ್ದು ನನ್ನ ಹೆಮ್ಮೆಯ ವಿಷಯ. ಇವತ್ತು ಅವರ ಕೈಯಿಂದ ಸನ್ಮಾನವನ್ನು ಕೂಡ ನನಗೆ ಮಾಡಿದ್ದಾರೆ. ಇದು ಎಷ್ಟು ಹೆಮ್ಮೆಯ ವಿಷಯ ಅಂದರೆ, ನನಗೆ ಹೇಗೆ ನನ್ನ ಸಂಸಾರವೇ ನನಗೆ ಹೆಮ್ಮೆಯನ್ನಾಗಿ ತಂದುಕೊಟ್ಟಿದೆಯೋ ಹಾಗೆ ಇವತ್ತು ಈ ಸಂಸಾರವನ್ನು ಹೆಮ್ಮೆಯ ಕ್ಷೇತ್ರವನ್ನಾಗಿ ಮಾಡಿ ನನಗೆ ಸನ್ಮಾನವನ್ನು ಕೂಡ ಮಾಡಿದ್ವಿ. ಇದು ಹೆಮ್ಮೆಯ ವಿಷಯ. ಈ ನಮ್ಮ ಕೊಡಗೋಡು ಅಂತ ಹೇಳಿದರೆ ಸಣ್ಣ ಊರಲ್ಲ, ಇದು ಹೋರಾಟಕ್ಕೆ ಹೇಳಿ ಮಾಡಿದಂಥ ಊರು. ಎಷ್ಟು ಸಾರಿ ನಾನು ಇಲ್ಲಿಗೆ ಬಂದಿದ್ದೇನೆ, ಎಷ್ಟು ಸಾರಿ ಈ ಜನರ ಜೊತೆಗೆ ಹೋರಾಟವನ್ನು ಮಾಡಿದ್ದೀವಿ, ಎಷ್ಟು ಹೇಳಿ ಜನರ ಕಷ್ಟಗಳಿಗೆ ಕೇಳಿ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ. ಅವರೆಲ್ಲರಿಗೂ ಇವತ್ತಿಂಥ ಊರಿನಿಗೆ ಬಂದು ಗೋಪಾಲಕೃಷ್ಣ ಬೇಳೂರು ಅವರ ಜೊತೆಗೆ ಕೂರಿಸ್ಕೊಂಡು ನಾನು ಸನ್ಮಾನ ಮಾಡಿರ್ತಕ್ಕಂಥದ್ದು ಇದು ನನಗೆ ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲ, ಇಡೀ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಡುವಂಥ ಕೆಲಸ ಕೂಡ. ಇವತ್ತು ನನಗೆ ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲ, ಅವರು ಒಬ್ಬ ಶಾಸಕರಾಗಿದ್ದಾರೆ. ಆ ಸ್ಥಾನವನ್ನು ಅತ್ಯಂತ ಪರಿಶುದ್ಧವಾದಂಥ ಕೆಲಸವನ್ನು
ಮಾಡ್ತಾರೆ. ಅದು ನಂಬಿಕೆ ಇದೆ, ಮಾಡಲೇಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮಗಿದೆ. ಅವರು ಮಾಡೇ ಮಾಡ್ತಾರೆ. ಯಾಕಂದರೆ ಜೀವನದಲ್ಲಿ ಸಂದರ್ಭ ಸನ್ನಿವೇಶಗಳು ಸಿಗೋದು ಬಹಳ. ಇವತ್ತು ಗೋಪಾಲಕೃಷ್ಣ ಬೇಳೂರು ಅವರಿಗೆ ಶಾಸಕ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಇದೆಲ್ಲ ಅತ್ಯಂತ ಹೆಮ್ಮೆಯ ವಿಷಯ. ನಮ್ಮ ಅಕ್ಕನ ಮಗನಾಗಿ ನಾನು ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಆ ಸ್ಥಾನದಲ್ಲಿ ನನ್ನ ಅಕ್ಕನ ಮಗ ಗೋಪಾಲಕೃಷ್ಣ ಬೇಳೂರೇ ಬಂದಿರತಕ್ಕಂಥದ್ದು ಹೆಮ್ಮೆಯ ವಿಷಯ. ನಾನೇನು ದುರಹಂಕಾರದಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಈ ಹೃದಯ ತುಂಬಿ ಬಂದಿದೆ. ಅವರಿಂದ ಕೆಲಸ ಆಗುತ್ತೆ ಅಂತ ನಂಬಿಕೆಯೂ ಕೂಡ ಇದೆ. ಆದ್ದರಿಂದ ನಿಮ್ಮೆಲ್ಲರ ಜೊತೆಗೆ ಈ ಮಾತನ್ನು ಹಂಚಿಕೊಳ್ಳೋದಕ್ಕೆ ಅಂತ ಸೌಭಾಗ್ಯ ಬಂದಿದೆ. ಅವರು ನನ್ನ ಒಬ್ಬ ಅಕ್ಕನ ಮಗನಾಗಿ ನಾನು ನಡೆಸಿದಂಥ ಕೆಲಸಕ್ಕೆ ಶಾಸಕನಾಗಿ ಇವತ್ತು ಕೆಲಸಕ್ಕೆ ತೊಡಗಿದ್ದಾರೆ. ಅವರ ಕೈಯಿಂದ ಈ ನಮ್ಮ ನಾಗರಕ್ಕೆ ಪವಿತ್ರವಾಗಿ ಬೆಳೆಯುತ್ತೆ ಮತ್ತು ಅತ್ಯಂತ ಅಪರೂಪವಾದ ರೀತಿಯಲ್ಲಿ ರಾಜ್ಯದ ಜನರಿಗೆ ತನ್ನ ಸಂದೇಶವನ್ನು ಕೂಡ ಸಲ್ಲಿಸುತ್ತದೆ. ಸವಿತಾ ಮಹರ್ಷಿಗಳು ಸಾಮಾಜಿಕ ಬದಲಾವಣೆಯ ಹರಿಕಾರರಾಗಿ ನಮ್ಮೆದುರು ನಿಲ್ಲುತ್ತಾರೆ ಎಂದು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರಸನ್ನ ಟಿ ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಭಾನುವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡುತ್ತಿದ್ದರು. ತಹಶೀಲ್ದಾರ್ ರಶ್ಮಿ ಕಾರ್ಯಕ್ರಮ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಉಪ ತಹಶೀಲ್ದಾರ್ ತೋಯಜಾಕ್ಷಿ, ಸವಿತಾ ಸಮಾಜದ ಅಧ್ಯಕ್ಷ ರಂಜಿತ್ ಕುಮಾರ್, ಉಪಾಧ್ಯಕ್ಷ ಅಶೋಕ್ ನಂದಿಕೆರೆ, ಮೋಹನ್, ವೇಟಿಸ್ವಾಮಿ ಇನ್ನಿತರರು ಹಾಜರಿದ್ದರು. ಹವ್ಯಾಸವ ಬದಲಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯವೇ ಬದಲಾದೀತು. ಹವ್ಯಾಸವ ಬದಲಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯವೇ ಬದಲಾದೀತು. ವಿಚಾರ ಬದಲಿಸು ದೇಶವೇ ಬದಲಾದೀತು, ವಿಚಾರ ಬದಲಿಸು ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀನು ಸೇರುವ ದಡ ಎದುರಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀನು ಸೇರುವ ದಡ ಎದುರಾದೀತು. ಈ ಮಾತುಗಳೊಂದಿಗೆ ಮಂಕುತಿಮ್ಮನ ಒಂದು ಪದ ನನಗೆ ಜ್ಞಾಪಕ ಆಗ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನನ್ನ ಪ್ರಕಾರ ನಾನು ನನ್ನ ಅನುಭವದಲ್ಲಿ ಸೇವೆಯನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ಸಮಾಜ ಏನಿದೆ, ಎಲ್ಲರೊಳಗೊಂದಾಗಿ ಎರಡಕ್ಷರದ ಪ್ರೀತಿಯನ್ನ ವ್ಯಕ್ತಪಡಿಸಿ, ಎರಡಕ್ಷರದ ತಾಯ್ತನವನ್ನ ತಾವು ವ್ಯಕ್ತಪಡಿಸಿ, ಎರಡಕ್ಷರದ ನಲುಮೆಯನ್ನ ವ್ಯಕ್ತಪಡಿಸಿ, ಎರಡಕ್ಷರದ ಪ್ರೇಮವನ್ನ ವ್ಯಕ್ತಪಡಿಸಿ, ಮೂರಕ್ಷರದ ಗೌರವವನ್ನ ಯಾರಾದ್ರೂ ಕೂಡ ಸಂಪಾದನೆ ಮಾಡ್ತಿದ್ದೀರಿ ಅಂದ್ರೆ ಅದು ಸವಿತಾ ಸಮಾಜದವರು. ದಯಮಾಡಿ ನನ್ನ ಭಾಷೆ ದಯಮಾಡಿ ತಾವು ಚಪ್ಪಳೆ ಹೊಡೆಯೋದೇ ಬೇಡ. ನಮಗೆ ತಾವು ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕು. ಕಾರಣ ಇಷ್ಟೇ, ನನ್ನ ಕೇಶ ವಿನ್ಯಾಸಕ್ಕೆ ನಾನು ಬಂದ್ಬಿಡ್ತೇನೆ ನೇರವಾಗಿ. ಸರಿಸುಮಾರು 2013ರಿಂದ ನಾನಿಲ್ಲಿ ಸಾಗರಕ್ಕೆ ಬಂದು ನೆಲೆಸಿದ್ದೇನೆ. ಇಲ್ಲಿಗೆ ಸರಿಸುಮಾರು 12ರಿಂದ 13 ವರ್ಷ. ಅವರ ಮಗ ನನ್ನ ವಿದ್ಯಾರ್ಥಿ LB ಕಾಲೇಜಿನಲ್ಲಿ BA ಪದವಿಯನ್ನ ಮಾಡಿದ್ದಾನೆ. ರಾತ್ರಿ ಯಾರಾದ್ರೂ ಕೂಡ ಟೆನ್ಷನ್ ಅಲ್ಲಿ ಮಲಗಿದ್ರೆ ಬೆಳಿಗ್ಗೆ ಅವ್ರ ಹತ್ರ ನಾನು 6:30 ಬರ್ತಿದ್ದೀನಿ ಅಂತ ಹೇಳಿದ್ರೆ 6:30 ಬನ್ನಿ ಸರ್ ಅಂತೇಳಿ ಕರೆದು ಒಂದಷ್ಟು ನಗಿಸ್ತಾರೆ. ನನಗೆ ಖುಷಿ ಆಗ್ತದೆ. ಭಾರಿ ಟೆನ್ಷನ್ ಇರ್ತೇವೆ ನಾವು ಹಲವಾರು ರೀತಿಯಾದಂತಹ ಒಂದಷ್ಟು ಪ್ರಪಂಚದಲ್ಲಿ ಇದ್ದಾಗ. ಆ ಟೆನ್ಷನ್ ಅಲ್ಲಿ ಇದ್ದಾಗ ಆ ಪ್ರೀತಿಯನ್ನ ಮೂಡಿಸುವುದರ ಮುಖಾಂತರ ನಗಾಡಿಸ್ತಾರೆ ಅವರು. ನಗಾಡಿಸೋದು ಯಾವ ರೀತಿ ಗೊತ್ತಾ? ಮಾಸ್ಟ್ರೇ, ನಿಮ್ ತಲೆ ನಮ್ಮ ಆಸ್ತಿ ಇದ್ದಂಗೆ ಅಂತ ನಾನು ಹೇಳ್ತೇನೆ. ಆಸ್ತಿ ನಿಮ್ ಕೈಲಿ ಕೊಟ್ಟಿದ್ದೇವೆ ಸರ್, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ತೇನೆ. ಅಲ್ಲಿಂದಲೇ ಪ್ರಾರಂಭ ಆಗ್ತದೆ. ಎರಡನೇದು ಮನೋಧರ್ಮ, ಮೂರನೇದು ನಡತೆ. ನಾವು ಇಂಗ್ಲಿಷ್ ನಲ್ಲಿ ಥಿಂಕಿಂಗ್, ಬಿಹೇವಿಯರ್, ಆಟಿಟ್ಯೂಡ್ ಅಂತ ಕರಿತೇವೆ.
ಆ ಥಿಂಕಿಂಗ್, ಬಿಹೇವಿಯರ್, ಆಟಿಟ್ಯೂಡ್, ಮನೋಧರ್ಮ, ಯೋಚನಾ ಮಟ್ಟ ಮತ್ತೆ ನಮ್ಮ ನಡತೆ, ಆ 3 ಅಂಶಗಳನ್ನ ಚಂದ ಮಾಡಿ ತಮ್ಮದಾಗಿಸ್ಕೊಂಡಿದ್ದೀರಿ. ಜನರಿಗೆ ಸೇವೆಯನ್ನ ಕೊಡ್ತಿದ್ದೀರಿ. ಬಂದವರಿಗೆ ನಗುನಗುತ್ತಾ ಕರೆದು ತಾವು ನೀಡ್ತಿರ್ತಕ್ಕಂಥ ಸೇವೆ ಇದೆಯಲ್ಲ, ನಿಜಕ್ಕೂ ಕೂಡ ಅದು ಎಲ್ಲಿಗೂ ಕೂಡ ಮೌಲ್ಯವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಮೌಲ್ಯಾಧಾರಿತ ಸಂಗೀತ ನೃತ್ಯ ಕಲಿತವರಲ್ಲಿ ಸಂಸ್ಕಾರ ಇರುತ್ತದೆ. ಮಕ್ಕಳಲ್ಲಿ ಜೀವನೋತ್ಸಾಹ ಹಾಗೂ ಲವಲವಿಕೆ ಬೇಕಾದರೆ ಅವರನ್ನು ಶಾಸ್ತ್ರೀಯ ಸಂಗೀತ ನೃತ್ಯದಂತಹ ಅಭ್ಯಾಸಕ್ಕೆ ಕಳಿಸುವುದು ಅಗತ್ಯ ಎಂದು ನಗರಸಭೆ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ಅಜಿತ ಸಭಾಂಗಣದಲ್ಲಿ ಶನಿವಾರ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ತಾಲೂಕು ಶಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುಗಮ ಸಂಗೀತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಸಾಮಾಜಿಕ ಕಾರ್ಯಕರ್ತ ಕೆವಿ ಜಯರಾಮ್ ಮಾತನಾಡಿದರು. ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ವಿ ಗಣೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿ ಗಣೇಶ್ ಸ್ವಾಗತಿಸಿದರು. ಪರಿಷತ್ ಅಧ್ಯಕ್ಷೆ ಸುನೀತಾ ಶ್ರೀಪಾದರಾವ್ ಪ್ರಾಸ್ತಾವಿಕ ಮಾತನಾಡಿದರು. ಹೇಮಾ ಸಹದೇವ್ ವಂದಿಸಿದರು. ನಾರಾಯಣಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ನಂತರ ನಡೆದ ಸುಗಮ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಸಿಪಿ ಗಣೇಶ್, ಮೋಹನ್, ಸುನೀತಾ, ವಿನಯ್ ದೇವರಾಜ್, ಹೇಮಾ ಇನ್ನಿತರರು ಗಾಯನ ನಡೆಸಿಕೊಟ್ಟರು. ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರೆ ಅದರಲ್ಲಿ ತುಂಬಾ ಈ ಸಂಘಟಕರಿಗೆ ಕಷ್ಟ ಇರ್ತದೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಸಂಘಟಕರು ಈ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಮೇಡಮ್, ಇಲ್ಲಿ ನೀವು ಚಿಕ್ಕದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಮಹಾಗಣಪತಿ, ಮಾರಿಕಾಂಬೆ, ಶ್ರೀಧರ ಸ್ವಾಮಿಯಲ್ಲಿ ನಾನು ಹಾರೈಸ್ತೇನೆ. ಅದೇ ರೀತಿಯಾಗಿ ಈ ಸಂಗೀತ, ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಜನಪದ ಗೀತೆ ಇರ್ಬೋದು. ಹಿಂದೆ ನಾವು ಸಿ ಅಶ್ವಥ್ರವರು, ಬಿ ಆರ್ ಛಾಯಾ ಅವ್ರದ್ದು ಭಾವಗೀತೆ ಅಂತಂದ್ರೆ ನಾವೆಲ್ಲರೂ ಕೂಡ ರೇಡಿಯೋದಲ್ಲಿ ಎಲ್ಲ ಕೇಳ್ತಿದ್ವಿ. ಶಿವಮೊಗ್ಗ ಸುಬ್ಬಣ್ಣ ಇರ್ಬೋದು. ಈ ರೀತಿ ಅನೇಕ ಗಾಯಕರ ಗಾಯನವನ್ನು ಕೇಳ್ಕೊಂಡು ಬೆಳೆದಂತವರು ಇವಾಗ ನಮ್ಮ ಸಾಗರದಲ್ಲಿ ಈ ರೀತಿಯಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿ ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನ ತರಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತ ಸುನೀತಾ ಶ್ರೀಪಾದರವರಿಗೆ ಜೋರಾದ ಚಪ್ಪಳೆಯ ಮುಖಾಂತರ ಗೌರವವನ್ನು ಸಲ್ಲಿಸಬೇಕು. ಅಂತಹ ವೇದಿಕೆಗಳನ್ನ ರೂಪಿಸಿಕೊಟ್ಟಂತ ಸುನೀತಾರವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು. ಮುಖ್ಯ ವಾಹಿನಿಯಲ್ಲಿ ನೀವು ಕೂಡ ಬರಬೇಕು. ಹಿಂದೆ ಇತ್ತು ಮನೆಯಲ್ಲಿ 4 ಗೋಡೆ ಮಧ್ಯೆ ಸಂಸಾರ, ಮನೆ, ಮಕ್ಕಳು, ಅದನ್ನ ನಿಭಾಯಿಸಿ ಇವತ್ತು ಮಹಿಳೆ ಮನೆಯನ್ನ ಗ್ರಾಮ ಪಂಚಾಯತಿಯಿಂದ ಹಿಡಿದು ದೇಶವನ್ನ ಆಡ್ತಕ್ಕಂಥ ದ್ರೌಪದಿ ಮುರ್ಮುವರೆಗೂ ಕೂಡ ಮಹಿಳೆ ಸಾಧನೆಯನ್ನ ಮಾಡಿದ್ದಾಳೆ. ಅದೇ ರೀತಿಯಾಗಿ ನಮ್ಮ ಸಾಗರದಲ್ಲಿ ಅನೇಕ ಸಾಧಕರಿದ್ದಾರೆ. ಮೊನ್ನೆ ಕೂಡ ಸಂಗೀತೋತ್ಸವ ಆಯ್ತು. ಹೊಸರಾಜ್ ಶರ್ಮಾ ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಇರ್ಬೋದು, ಭರತನಾಟ್ಯ ಇರ್ಬೋದು, ಆಮೇಲೆ ಜನಪದ ಇರ್ಬೋದು, ಯಾವತ್ತೂ ಕೊಡ್ತಾರೆ. ಹಾಗಿದ್ದಾಗ ನೀವೆಲ್ಲರೂ ಕೂಡ ನಮ್ಮ ಸಾಗರದ ಜನರು ನಮ್ಮ ಸಂಸ್ಕಾರ, ಈ ಭರತನಾಟ್ಯಕ್ಕೆ ಹೋದ ಮಕ್ಕಳು ಮತ್ತೆ ಸಂಗೀತಕ್ಕೆ ಹೋದ ಮಕ್ಕಳನ್ನ ಮಾತಾಡಿಸಿ ನೀವು ಅವರ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ರೀತಿಯಾದಂತ ಶ್ರದ್ಧೆ, ಗೌರವವನ್ನು ಕೊಡ್ತಕ್ಕಂಥದ್ದು ನೀವು ಬೇರೆ ಮಕ್ಕಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಗರಗಳಲ್ಲೂ ಆಗಿದೆ. ಬಾಲ್ಯ ವಿವಾಹ ಪದ್ಧತಿ ಜಾಸ್ತಿ ಆಗ್ತಾ ಇದೆ. ಶಿವಮೊಗ್ಗದಂತ ನಗರದಲ್ಲಿ 19 ಬಾಲ್ಯ ವಿವಾಹಗಳಾಯಿತು. ಶೃಂಗೇರಿ ಶಾರದಾಂಬೆಯ ಒಂದು ಆಶೀರ್ವಾದವನ್ನು ಪಡೆದರೆ ಪ್ರತಿಯೊಬ್ಬರಿಗೂ ಸಂಗೀತದ ಜ್ಞಾನ ಹೆಚ್ಚಾಗುತ್ತೆ. ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಅದೇ ರೀತಿಯಲ್ಲಿ ತಾಯಿಗಳು ತಾವು 10 ಜನ ವಿದ್ಯಾರ್ಥಿಗಳಿಗೆ ಹೇಳಿದರೆ 10 ಜನ ವಿದ್ಯಾರ್ಥಿಗಳು ಮತ್ತು 10 ಜನ 100 ಜನಗಳು ಸಂಗೀತವನ್ನು ಕಲಿಯಲಿಕ್ಕೆ ಸಂಪೂರ್ಣ ಶೃಂಗೇರಿ ಶಾರದಾಂಬೆಯ ಸಂಪೂರ್ಣ ಅನುಗ್ರಹ ಇರುತ್ತೆ, ಸಂಪೂರ್ಣ ಆಶೀರ್ವಾದ ಇರುತ್ತೆ. ಅದೇ ರೀತಿ ಅಧ್ಯಕ್ಷರು ಅಂತ ಹೇಳಿದ್ರು, ಅಂತ ಸದಸ್ಯರು ಬರ್ತಾ ಇಲ್ಲ. ದಯಮಾಡಿ ನಾವು ಏನು ಒಂದು ಗಿಡವನ್ನ ಹಾಕಿದಾಗ ದಿನ ನೀರನ್ನು ಹಾಕಿ ಪೋಷಣೆ ಮಾಡ್ತಾ ಮಾಡ್ತಾ ಆಮೇಲೆ ಒಂದು ಹೆಮ್ಮರವಾಗಿ ಬೆಳೆಯುತ್ತೆ. ಅದೇ ರೀತಿ ಕಲಾದೇವಿ, ಕಲಾ ಆರಾಧನೆ, ಹೇಗೆ ಸಂಗೀತವನ್ನು ಈಗ ಹಂಚ್ಕೊಂಡಿದ್ದೀರ ಅಂತ ಒಂದೊಂದು ಹೆಜ್ಜೆಯನ್ನು ಮುಂದಿರ್ತಾ ಹೋಗಿ ನಿಮಗೆ ಬಲಗೈಯಾಗಿ ಖಂಡಿತವನ್ನು ಸಹಕಾರ ಕೊಡ್ತೀವಿ. ಎಲ್ಲ ವಿಚಾರದಲ್ಲೂ ಹೆದರುವಂಥ ಕಾರ್ಯಕ್ರಮ ಇಲ್ಲ. ಹಾಗಾಗಿ ಯಾವುದೇ ಒಂದು ವಿಷಯಕ್ಕೆ ನೀವು ಇಟ್ಟಂತ ಹೆಜ್ಜೆಯನ್ನು ದೃಢವಾಗಿ ಮುಂದಿಡ್ತಾ ಹೋಗಿ. ಯಾಕಂದ್ರೆ ನಮಗೆ ಜನರು ತುಂಬಾ ಜನ ಅವಶ್ಯಕತೆ ಇಲ್ಲ. ಈ 1000 ಜನ ಇದ್ದಾಗ ಏನಿದೆ ನಮ್ಮ ಧ್ವನಿ ಮತ್ತು ಜನಗಳ ಇದಕ್ಕೆ ನಮ್ಮ ಮೈಂಡಲ್ಲಿ ಡೈವರ್ಟ್ ಆಗುತ್ತೆ. ನಾವು ಆರಾಮಾಗಿ ತುಂಬಾ ಚೆನ್ನಾಗಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.